ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ತುಂಬ ಜನ ಈಗ ಸೆಕೆಂಡ್ ರೌಂಡ್ ಯಾವಾಗ ಆಗುತ್ತೆ ಕೌನ್ಸಿಲಿಂಗು, ಡೈಲಿ ಮೊಬೈಲ್ ಓಪನ್ ಮಾಡೋದು, ಯೂಟ್ಯೂಬಲ್ಲಿ ವೆನ್ ಈ ಸೆಕೆಂಡ್ ರೌಂಡ್ ಅಂತ ನೋಡೋದು, ಇಲ್ಲಾಂದರೆ ವೆಬ್ಸೈಟ್ಗೆ ಹೋಗೋದು, ಸೆಕೆಂಡ್ ರೌಂಡ್ ಯಾವಾಗ ಬಿಡ್ತಾರೆ, ಈ ನೋಟಿಫಿಕೇಶನ್ ಬಿಟ್ಟಿದ್ದಾರಾ ಅಂತ ನೋಡೋದು, ಬೆಳಗ್ಗೆ ಹೇಳೋದು, ಮನೇಲಿ ಏನಾದರೂ ಕೆಲಸ ಹೇಳಿದ್ರೆ ಮಾಡೋದು, ಇಲ್ಲಾಂದರೆ ಯಾವುದಾದ್ರೂ ಸೀರೀಸನ್ನ ಓಪನ್ ಮಾಡೋದು, ವಾಚ್ ಮಾಡೋದು, ಏನು ಇದೇ ಆಗಿಬಿಟ್ಟಿದೆ, ರೈಟ್? ಐ ಥಿಂಕ್ ಸೊ. ಇಫ್ ಯು ಕ್ಯಾನ್ ರಿಲೇಟ್, ಯು ಕ್ಯಾನ್ ಕಮೆಂಟ್ ಬಿಲೋ. ಐ ಕ್ಯಾನ್ ಕಂಪ್ಲೀಟ್ಲಿ ರಿಲೇಟ್ ವಿತ್ ದ್ಯಾಟ್. ವೈ? ಬಿಕಾಸ್ ನಾನು ಕೂಡ ಪ್ರೀವಿಯಸ್ ಇಯರ್ ನಿಮ್ಮ ಥರನೇ ಮನೆಯಲ್ಲಿ ಸ್ಟ್ರೆಚ್ ಆಗಿ ಒಂದ್ಸತಿ ಯಾವಾಗ ನಂದು KCT ಎಕ್ಸಾಮ್ 16-17ಗೆ ಮುಗೀತು, ಆ್ಯಂಡ್ ಆಲ್ಸೋ ಐ ಹ್ಯಾವ್ ರಿಟರ್ನ್ ನೀಟ್. ಸೊ ಮೇ 3ಗೆ ನನ್ನ ನೀಟ್ ಯಾವಾಗ ಮುಗೀತು, ಅದಾದಮೇಲೆ ಎಷ್ಟು ಖಾಲಿ ಅಂದರೆ, ಟ್ರಿಪ್ಸ್ಗೆ ಹೋಗ್ಬೇಕಂದ್ರೆ ಮನೇಲಿ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಒನ್ ಮಂತ್ ಏನೋ ತಿರುಗಾಡಿದ್ವಿ. 1 ಮಂತ್ ಅಂದರೆ ಕಂಟಿನ್ಯೂ ಅಲ್ಲ, ಮಿಡಲ್ ತಿರುಗಾಡಿದ್ವಿ ಅಂತ ಅನ್ಕೊಂಡ್ರು ಸೆಪ್ಟೆಂಬರ್ ಮುಟ್ಟ ಕೌನ್ಸಿಲಿಂಗ್ ಹೋಗುತ್ತೆ. ಈಗ ಸೆಕೆಂಡ್ ರೌಂಡ್ ಅಂತ ಬಂದಾಗ ಡಿಲೇ ಆಗೋದೇ. ವೈ? ಬಿಕಾಸ್ ದೇ ವಿಲ್ ಬಿ ಪ್ರಿಪೇರಿಂಗ್ ದೇರ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆಲ್. ಇಟ್ ಟೇಕ್ಸ್ ಟೈಮ್, ರೈಟ್? ಸೊ ನಾವು ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಆಗೋ ಟೈಮ್ಗೆ ಆಗುತ್ತೆ. ಬಟ್ ನಾವು ಏನು ಕಂಟ್ರೋಲ್ ಮಾಡ್ಕೋಬೋದು? ನಾವು ಏನು ಮಾಡ್ತೀವಿ ಡೈಲಿ, ನಮ್ಮ ಆ್ಯಕ್ಷನ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಹೌದಕ್ಕ, ಆದರೂ ಕೂಡ ಏನು ಮಾಡೋದಕ್ಕ, ತುಂಬ ಬೋರ್ ಆಗ್ತಾ ಇದೆ ಅಂತೆಲ್ಲ ಕೇಳ್ಪಟ್ನಿ. ಸೊ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇಫ್ ಯು ಕ್ಯಾನ್ ರಿಲೇಟ್, ಫಸ್ಟ್ ಕಮೆಂಟ್ ಬಿಲೋ, ಹೌದಕ್ಕ ತುಂಬ ಬೋರ್ ಆಗ್ತಾ ಇದೆ ಅಂತ. ಆ್ಯಂಡ್ ಆಲ್ಸೋ ನಿಮಗೆ ಇನ್ನೂ ಈ ಥರ ವೀಡಿಯೋಸ್ ಯಾವಾದರೂ ಬೇಕಂದರೆ ನೀವು ಕಮೆಂಟ್ ಮಾಡ್ಬೋದು. ಐ ವಿಲ್ ಟ್ರೈ ಬ್ರಿಂಗಿಂಗ್ ಇಟ್. ಆ್ಯಂಡ್ ಈಗಾಗಲೇ ತುಂಬ ನನ್ನ ಜೂನಿಯರ್ಸ್, ನಿಮ್ಕಿನ್ನ ಜೂನಿಯರ್ಸ್ 2027ಗೆ ಬರೆಯುವಂಥ KCT ಆಸ್ಪೈರೆಂಟ್ಸ್ ವಿಡಿಯೋ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರು. ಐ ಆಮ್ ಬ್ರಿಂಗಿಂಗ್ ದಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಇಟ್. ಸೊ ದಿಸ್ ವಿಡಿಯೋ ಫಾರ್ ಆಲ್ ಯು ಗೈಸ್. ಸೊ ನೀವು ಏನು ಮಾಡಬೇಕಪ್ಪ, ನಾನು ತುಂಬ ಏನು ಕಾಂಪ್ಲಿಕೇಟೆಡ್ ಥಿಂಗ್ಸ್ ಹೇಳ್ತಾ ಇಲ್ಲ, ಬಟ್ ಇವಿಷ್ಟು ಥಿಂಗ್ಸನ್ನು ನೀವು ತಿಳ್ಕೊಂಡು ಹೋದರೆ ನಿಮ್ಮ ಇಂಜಿನಿಯರಿಂಗ್ ಜರ್ನಿಯಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ ದ ಶೇಡ್ ಸ್ಕ್ರೀನ್. ಸೊ ಈಗ ನಾನು ನಿಮಗೆ ಟಾಪ್ 5 ಥಿಂಗ್ಸ್ ಹೇಳ್ತೀನಿ, ಅದರಲ್ಲಿ ಲಾಸ್ಟ್ +1 ಹೇಳ್ತೀನಿ, ಅದೇನಂತ ನೋಡೋಣ. ಸೊ ಈಗ ನಾನು ಹೇಳೋದು ನಿಮಗೆ ಅವು ಏನಂತ ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಬಟ್ ಇನ್ನೂ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಬೇಕು, ಅಥವಾ ಯಾವುದಾದ್ರೂ ನಿಮಗೆ ಸಪ್ರೇಟ್ ಯಾವುದರ ಮೇಲೆ ವಿಡಿಯೋ ಬೇಕಂದರೆ ಯು ಕ್ಯಾನ್ ಕಮೆಂಟ್ ಇಟ್ ಬಿಲೋ. ಐ ವಿಲ್ ಚೆಕ್ ಇಟ್ ಔಟ್. ಓಕೆ, ಯಾ, ವಿ ವಿಲ್ ಗೋ ಟು ದ ಫಸ್ಟ್ ಸ್ಲೈಡ್. ದಟ್ಸ್ ನಥಿಂಗ್ ಬಟ್ ಫಸ್ಟ್ ಒನ್. ಇಟ್ಸ್ ಲಿಂಕ್ಡ್ಇನ್. ಓಕೆ, ಐ ಥಿಂಕ್ ಮೋಸ್ಟ್ ಆಫ್ ಯು ಹ್ಯಾವ್ ಹರ್ಡ್ ದ ನೇಮ್, ಕೇಳಿರ್ತೀರಾ ಅನ್ಕೋತೀನಿ. ವೈ? ಬಿಕಾಸ್ ನೌ ಡೇಸ್ ಇಟ್ ಹ್ಯಾಸ್ ಬಿಕಮ್ ನಾರ್ಮಲ್. ಓಕೆ, ಈಗ ನೀವು ಇಂಜಿನಿಯರಿಂಗ್ ಮಾಡಬೇಕಂತ ಹೋದರೆ ನಿಮಗೆ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ ಲಿಂಕ್ಡ್ಇನ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಯುವರ್ ಪ್ರೊಫೆಷನಲ್ ಐಡೆಂಟಿಟಿ ಸ್ಟಾರ್ಟ್ಸ್ ಹಿಯರ್. ಈಗ ನಾನು ಎಲ್ಲರಿಗೂ ಕೇಳ್ತೀನಿ, ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ? ಓಕೆ, ಇನ್ಸ್ಟಾಗ್ರಾಮ್ ಇದೆಯಾ? ಇದೆ ಅಂದರೆ ನಮ್ಮ ಅಕೌಂಟ್ನ ನೀವು ಫಾಲೋ ಮಾಡ್ಬೋದು. KA ಗುರು ಇದೆ. ಆ್ಯಂಡ್ ಆಲ್ಸೋ ಇಫ್ ಯು ವಾಂಟ್ ಟು ಫಾಲೋ ಮೀ ಪರ್ಸ್ನಲಿ, ಐ ಹ್ಯಾವ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಆಲ್ಸೋ. ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇರುತ್ತೆ. ಈಗ ನಾನು ಯಾರ ಹತ್ರ ಲಿಂಕ್ಡ್ಇನ್ ಇದೆ ಅಂತ ಕೇಳಿದ್ರೆ ತುಂಬ ಕಮ್ಮಿ. ಓಕೆ, ಇಲ್ಲ ಅಂದರೆ ಇನ್ನು ನೀವು ಕ್ರಿಯೇಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ಮಾಡಿಲ್ಲ ಅಂದರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಕ್ರಿಯೇಟ್. ಯಾಕೆ ಇದು ಏನಂತ ಕೇಳಿದ್ರೆ, ಈಗ ನೀವು ಇನ್ಸ್ಟಾಗ್ರಾಮ್ಸ್ನಲ್ಲಿ ರೀಲ್ಸ್ ಹಾಕ್ತಿಲ್ಲ, ಡೈಲಿ ಏನಾದರೂ ವ್ಲಾಗ್ಸ್ ಇದ್ದರೆ ಏನಾದರೂ ಹಾಕ್ತೀರಾ. ಓಕೆ, ಯೂಶ್ವಲಿ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತಾರೆ, ಇದರಲ್ಲಿ ಕೂಡ ಹಾಕ್ತಾರೆ, ಬಟ್ ಶಾರ್ಟ್ ಆಗಿ ರೀಲ್ ಫಾರ್ಮಲ್ಲಿ ಹಾಕ್ತಾರೆ. ಅದೇ ರೀತಿ ಈಗ ಲಿಂಕ್ಡ್ಇನ್ ನಿಮ್ಮ ಪ್ರೊಫೆಷ್ನಲ್ ಲೈಫ್ಗೆ, ಈಗ ಯಾರಾದರೂ ನಿಮಗೆ ಜಾಬ್ಗಳು ಹೈಯರ್ ಮಾಡೋದಕ್ಕೆ ಏನಾದರೂ ಬಂದಿದ್ರೆ ಅದರಲ್ಲಿ ಹಾಕ್ತಾರೆ, ಜಾಬ್ ಪೋಸ್ಟಿಂಗ್ಸ್ ಹಾಕ್ತಾರೆ. ಆ್ಯಂಡ್ ಆಲ್ರೆಡಿ ಅವರ ಅಚೀವ್ಮೆಂಟ್ಸ್ ಏನಾದರೂ ಇರಲಿ, ಈಗ ನಿಮ್ಮ ಪ್ರೊಫೈಲ್ನ ನೀವು ಹೇಗೆ ಬಿಲ್ಡ್ ಮಾಡ್ತೀರಾ. ಸೊ ರಿಕ್ರೂಟರ್ಸ್, ಈಗ ನೀವು ಆಫ್ ಕ್ಯಾಂಪಸ್ ಆನ್ ಕ್ಯಾಂಪಸ್ ಅಂತ ಹೆಸರು ಕೇಳಿದ್ದೀರಾ ಅಂತ ಅನ್ಕೋತೀನಿ. ಆನ್ ಕ್ಯಾಂಪಸ್ ಅಂದರೆ ಏನು? ಆನ್ ಕ್ಯಾಂಪಸ್ ಅಂದರೆ ಈಗ ಪ್ಲೇಸ್ಮೆಂಟ್ಸ್ಗಳು ನಿಮ್ಮ ಕಾಲೇಜ್ಗೆ ಬರೋದು, ಅಂದರೆ ಕಂಪನೀಸ್ಗಳು ನಿಮ್ಮನ್ನು ಹೈಯರ್ ಮಾಡೋದಕ್ಕೆ ಕಾಲೇಜ್ಗೆ ಬರೋದು. ಆಫ್ ಕ್ಯಾಂಪಸ್ ಅಂದರೆ ಏನು? ಕಂಪನೀಸ್ ಇರ್ತವೆ. ಈಗ ನಿಮ್ಮ ರೆಸ್ಯೂಮ್ ಅಂದರೆ ಏನು ಹೇಳ್ತೀನಿ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಓವರ್ವ್ಯೂ ಮಾಡಿ ನೀವೇನಾದರೂ ನಿಮ್ಮ ಪ್ರೊಫೈಲ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ ಅಂದರೆ ದೇರ್ ಆರ್ ಮೆನಿ ಚಾನ್ಸಸ್ ದಟ್ ದೇ ಕ್ಯಾನ್ ಅಪ್ರೋಚ್ ಯು ಆರ್ ದೇ ಕ್ಯಾನ್ ಡೂ ಎನಿಥಿಂಗ್ ಬೈ ಸೀಯಿಂಗ್ ಯುವರ್ ಅಚೀವ್ಮೆಂಟ್ಸ್ ಆ್ಯಂಡ್ ಆಲ್. ಓಕೆ, ಇದೇನನ್ನೋದು ನಾನು ಕಂಪ್ಲೀಟ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ನೀವು ಕಮೆಂಟ್ ಹಾಕ್ಬೋದು. ಐ ವಿಲ್ ಟ್ರೈ ಟು ಮೇಕ್ ಹೌ ಟು ಕ್ರಿಯೇಟ್ ಅಕೌಂಟ್. ಓಕೆ, ಕ್ರಿಯೇಟ್ ಅಕೌಂಟ್ ಮಾಡೋದ್ರಿಂದ ಹಿಡಿದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಬಟ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ವೆರಿ ಶಾರ್ಟ್ಲಿ. ಸಿ, ಮೇನ್ಲಿ ನೀವೇನು ಮಾಡಬೇಕು, ಈಗ ನೀವು ಇಲ್ಲಿ ರೈಟ್ ಸೈಡ್ ನೋಡ್ತಾ ಇರ್ಬೋದು, ಈ ರೀತಿ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಇರುತ್ತೆ. ನೀವು ನಿಮ್ಮ ಫೋಟೋ, ಓಕೆ, ನೀವು ಯಾವುದಾದ್ರೂ ಫಂಕ್ಷನಲ್ಲಿ ತೆಗೆಸ್ಕೊಂಡಿರೋದು ಆ ರೀತಿ ಎಲ್ಲ ಹಾಕ್ಬೇಡಿ, ಪ್ರೊಫೆಷ್ನಲಿ ಇಡಿ. ಈಗ ನೀವು AI ಎಲ್ಲ ತುಂಬ ಜನ ಕ್ರಿಯೇಟ್ ಮಾಡಿ ಇಡ್ತಾರೆ, ಯು ಕ್ಯಾನ್ ಕೀಪ್. ಅದರ್ವೈಸ್ ಯು ಹ್ಯಾವ್ ಡೀಸೆಂಟ್ ಫೋಟೋ, ಅವ್ರು ನಿಮಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂದರೆ ನೀವು AIಗೆ ಕೊಟ್ಟು ಹೇಳ್ಬೋದು. ಬಟ್ ನಿಮ್ಮ ಫೇಸ್ ಒರಿಜಿನಾಲಿಟಿ ಚೆನ್ನಾಗಿದ್ರೆ, ಇಷ್ಟು ಮೇಲೆ ಚೆನ್ನಾಗಿ ಕಾಣ್ತಾ ಇದ್ರೆ ದ್ಯಾಟ್ಸ್ ಕಂಪ್ಲೀಟ್ಲಿ ಓಕೆ. ಯಾರಂತ ಗೊತ್ತಾಗಬೇಕಲ್ಲ, ಪ್ರೊಫೈಲ್ ಇಡಿ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಏನೇನೋ ಇಡ್ತೀರಾ, ಬಟ್ ಲಿಂಕ್ಡ್ಇನಲ್ಲಿ ನಿಮ್ಮ ಫೋಟೋ ಇಡಬೇಕಾಗತ್ತೆ, ರೈಟ್? ಈಗ ಇಡ್ಲಿಲ್ಲ ಅಂದರೂ, ಈಗ ನೀವು ಫಸ್ಟ್ ಇಯರ್ ನಾವು ಕಾಲೇಜ್ಗೆ ಹೋದ್ಮೇಲೆ ಫೋಟೋ ತಗೋತೀನಕ್ಕ ಅಂದರೂ ದ್ಯಾಟ್ಸ್
ಕಂಪ್ಲೀಟ್ಲಿ ಓಕೆ, ಯು ಕ್ಯಾನ್ ಕೀಪ್. ಓಕೆ, ಆಮೇಲೆ ನಿಮಗೆ ಫಸ್ಟ್ ಇಲ್ಲಿ ಮೇಲೆ ಕಾಣುತ್ತೆ ಆಸ್ಪೈರಿಂಗ್ ಡೆವಲಪರ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಆಸ್ಪೈರಿಂಗ್ ಡೆವಲಪರ್ ನೀವು ಏನು ಮಾಡಬೇಕಂತ ಇದ್ದೀರಾ ಅದನ್ನು ನೀವು ಹಾಕ್ಬೋದು. ಸೊ ಇಲ್ಲಿ ನೀವು ಒಂದು ವರ್ಡ್ ನೋಡ್ಬೋದು, ಕನೆಕ್ಷನ್ಸ್ ಅಂತ. ಹಿಯರ್ ಇನ್ ಲಿಂಕ್ಡ್ಇನ್ ಯು ಹ್ಯಾವ್ ಟು ಕನೆಕ್ಟ್ ವಿತ್ ದ ಪೀಪಲ್. ಈಗ ನಾವು ಅನ್ನೋನ್ ಪೀಪಲ್ಗೆ ಕಳಿಸ್ಬೋದಕ್ಕ, ಕಳಿಸ್ಬೋದು. ಬಟ್ ಆದರೂ ನೀವು ನೆಟ್ವರ್ಕಿಂಗ್ ಹೇಗೆ ಮಾಡ್ತೀರಾ? ಈಗ ಕಾಲೇಜಲ್ಲೆಲ್ಲ ಹೋಗಿ ಸೀನಿಯರ್ಸ್ಗಳನ್ನ ಪರಿಚಯ ಮಾಡ್ಕೊಂಡು ಅವ್ರನ್ನ ಕನೆಕ್ಟ್ ಮಾಡ್ಕೋಬೋದು. ತುಂಬ ಕನೆಕ್ಷನ್ಸ್ ಇದ್ರೆ ಚೆನ್ನಾಗಕ್ಕ. ಆ ರೀತಿ ಏನೋ ಎಲ್ಲ ರ್ಯಾಂಡಮ್ ಪೀಪಲ್ಗೆ ಕಳಿಸೋದು, ಅವ್ರು ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಗ್ಯಾರಂಟಿ ಇರಲ್ಲ. ಸೊ ನೀವು ಕಳಿಸ್ಬೋದು, ದ್ಯಾಟ್ಸ್ ಕಂಪ್ಲೀಟ್ಲಿ ಲೆಫ್ಟ್ ಆನ್ ಯು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಫಾಲೋ. ಇಲ್ಲಿ ಯಾವ ಥರ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ಎಲ್ಲ ಕನ್ಸಿಡರ್ ಮಾಡಬೇಡಿ. ಲೈಕ್ ನೀವು ರಿಯಲಿ ಪೀಪಲ್ ಜೊತೆ ಕನೆಕ್ಟ್ ಆಗಿ ಆಮೇಲೆ ಲಿಂಕ್ಡ್ಇನಲ್ಲಿ ಕನೆಕ್ಟ್ ಆಗ್ಬೋದು. ಇಲ್ಲಾಂದರೆ ನೀವು ಕನೆಕ್ಷನ್ ರಿಕ್ವೆಸ್ಟ್ ಕಳಿಸ್ಬೋದು. ಈಗ ನಂದು ಕೂಡ ಲಿಂಕ್ಡ್ಇನ್ ಇದೆ, ಯು ಕ್ಯಾನ್ ಸೆಂಡ್ ಮೀ. ಬಟ್ thing is, I will not be knowing you, right? I will think twice and I will accept it. Not only in my case, if you send to any other big people and all, they will think twice, right? ನನಗೆ ಕಳಿಸಿ, ನಾನು accept ಮಾಡ್ತೀನಿ. ಓಕೆ, ದ್ಯಾಟ್ಸ್ ನಾಟ್ ದ ಪ್ರಾಬ್ಲಮ್. ಈ ರೀತಿಯಾಗಿ ಪ್ರೊಫೆಷ್ನಲಿ ಏನು ಮಾಡ್ತೀರೋ ಅದೆಲ್ಲ ಲಿಂಕ್ಡ್ಇನ್ನಲ್ಲಿ ನಡೆಯುತ್ತೆ. ಈಗ ನೀವು ಈಗ ನಿಮ್ಮ ಅಬೌಟ್ ಅಂದ್ರೆ ಏನು? ಅಕ್ಕ ನಂಗೆ ಏನೂ ಗೊತ್ತೇ ಇಲ್ಲ ಇನ್ನೂ ಮುಟ್ಟ, ನಾನು ಏನೂ ಮಾಡೇ ಇಲ್ಲ ಅಂದ್ರೂ ಕ್ರಿಯೇಟ್ ಮಾಡಿ ಅಪ್ಪ, ಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಗೆ ಏನು ಅನ್ಸುತ್ತೆ, ಅಪ್ಪ ನನ್ನ ಪ್ರೊಫೈಲ್ ಎಲ್ಲ ತುಂಬ ಇದಿದೆ ಅಕ್ಕ, ನಾನು ಸುಳ್ಳೆ ನನಗೆ ಏನು ಬರಲಿಲ್ಲ ಅಂದರೂ ಹಾಕಿದರೆ, ನೋ, ದ್ಯಾಟ್ ಡಸಂಟ್ ವರ್ಕ್. ನಿಮ್ಗೆ ಏನು ಬರುತ್ತೆ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಓಕೆ, ಏನಿದೆ ಅದನ್ನು ಇಡಿ. ಸುಳ್ಳೆ ಹಾಕೋದ್ರಲ್ಲಿ ಏನೂ ಬರೋದಿಲ್ಲ, ಹೌದಾ? ಸ್ಕಿಲ್ಸ್ ಅಂತ ಕಾಣ್ತಾ ಇದೆ. ಸ್ಕಿಲ್ಸಲ್ಲಿ ನಿಮ್ಮ ಸ್ಕಿಲ್ಸ್ ಇನ್ನೂ ನಂದು ಯಾವುದು ಸ್ಕಿಲ್ಸೇ ಇಲ್ಲ ಯಾಕಂದರೆ ಕಲೀರಿ. ಈಗ ಏನು ಮಾಡ್ತಾ ಇದ್ದೀರಾ? ರಜೆ ಇದೆ ಅಲ್ಲ, ಕಲೀರಿ, ರೈಟ್? ದಿಸ್ ಈಸ್ ದ ಮೇನ್. ಹಿಯರ್ ಯು ಕ್ಯಾನ್ ಸಿ ಫೈಂಡ್ ಇಂಟರ್ನ್ಶಿಪ್ ಆ್ಯಂಡ್ ಅಪಾರ್ಚುನಿಟೀಸ್. ಅಕ್ಕ ನಂಗೆ ಈಗಲೇ ಬೇಕು ಇಂಟರ್ನ್ಶಿಪ್ ಅಂದರೆ ಏನೂ ಆಗೋದಿಲ್ಲ. ಫಸ್ಟ್ ನಿಮ್ಮ ಸ್ಕಿಲ್ಸನ್ನ ಡೆವಲಪ್ ಮಾಡ್ಕೊಳ್ಳಿಲ್ಲ, ಆಮೇಲೆ ಎಲ್ಲ ಅಪಾರ್ಚುನಿಟೀಸ್ ಬಂದೇ ಬರುತ್ತೆ. ಬಟ್ ಅಪಾರ್ಚುನಿಟೀಸ್ ಫೈಂಡ್ ಔಟ್ ಮಾಡೋದಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು, ರೈಟ್? ಇದು ಫಸ್ಟ್ ಒನ್. ಐ ವುಡ್ ಸಜೆಸ್ಟ್ ಯು ದಟ್ create your LinkedIn account before the college starts. It's not like compulsory thing, okay? ತುಂಬ ಜನ ಕ್ರಿಯೇಟ್ ಮಾಡ್ತಾರೆ ಬಟ್ ಅದನ್ನು ಯೂಸೇ ಮಾಡಲ್ಲ. ದ್ಯಾಟ್ಸ್ ಆಲ್ಸೋ ನಾಟ್ ಅ ಗುಡ್ ಥಿಂಗ್. ಓಕೆ, ಯು ಹ್ಯಾವ್ ಟು ಯೂಸ್ ಇಟ್ ಇನ್ ಒನ್ ಆರ್ ಅದರ್ ವೇ, ರೈಟ್? ನೆಕ್ಸ್ಟ್ ಏನಂದರೆ ಸೆಕೆಂಡ್ ಬರೋದು ಲರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ಎಲ್ಲರೂ ಹೇಳ್ತಾರೆ, ಅಕ್ಕ ನೀನು ಹೇಳ್ತಾ ಇದೆಯಾ ಅಂತ ಹೇಳ್ಬೋದು. ದಿಸ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಥಿಂಗ್ ಯು ಹ್ಯಾವ್ ಟು ಡೂ. ಯಾಕಂದರೆ ಈಗ ನೀವು ಯಾವುದೇ ಒಂದು, ಈಗ ಮೆಕ್ಯಾನಿಕಲಲ್ಲೂ ಹೋದರೂ ನಿಮಗೆ ಸಿ ಬಂದೇ ಬರುತ್ತೆ. ಈಗ ಲ್ಯಾಂಗ್ವೇಜ್ ಅಂತ ಬಂದಾಗ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ ಅಥವಾ ನೀವು BCAಗೆ ಹೋಗಲಿ, ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಇದ್ದೇ ಇರೋದು. ಸೊ ಐ ಟೆಲ್ ಯು ದ್ಯಾಟ್ ಜಸ್ಟ್ ಲರ್ನ್ ಒನ್ ಲ್ಯಾಂಗ್ವೇಜ್. ನನಗೆ ಏನೂ ಬರೋದಿಲ್ಲ, ನಾನು PCMB ಬ್ಯಾಕ್ಗ್ರೌಂಡಿಂದ ಇದ್ದೇನೆ ಅಕ್ಕ, ನನಗೆ ಏನೂ ಬರೋಲ್ಲ ಅಂದರೆ ನಾನು ಕೂಡ PCMB ಬ್ಯಾಕ್ಗ್ರೌಂಡ್. ಐ ಹ್ಯಾವ್ ಆಲ್ಸೋ ಲರ್ನಿಂಗ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಆ್ಯಸ್ ಆಫ್ ನೌ. ಓಕೆ, ಇನ್ನೂ ನನ್ನ ಸ್ಕಿಲ್ಸನ್ನು ನಾನು ಬಿಲ್ಡಪ್ ಮಾಡ್ತಾ ಇದ್ದೀನಿ. ಇವೆಂಚುವಲಿ ಐ ವಿಲ್ ಬಿ ಇಂಪ್ರೂವಿಂಗ್ ಮೈ ಸೆಲ್ಫ್. ಐ ಹ್ಯಾವ್ ದ್ಯಾಟ್ ಕಾನ್ಫಿಡೆನ್ಸ್. ಸೊ ಕೀಪ್ ಬಿಲೀವಿಂಗ್ ಯುವರ್ ಸೆಲ್ಫ್ ಫಸ್ಟ್. ಸೊ ಸ್ಟಾರ್ಟ್ ಡೂಯಿಂಗ್ ಇಟ್. ಓಕೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಈಗಾಗಲೇ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾವ ಲ್ಯಾಂಗ್ವೇಜನ್ನು ಕಲಿಬೇಕು ಅಂತ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಆ್ಯಂಡ್ ಆಲ್ಸೋ ನಾನು ಬಿಫೋರ್ ಇಂಜಿನಿಯರಿಂಗ್ ಏನು ಮಿಸ್ಟೇಕ್ಸನ್ನ ಮಾಡಬಾರ್ದು ಅಂತ ನಾನು ಇನ್ನೊಂದು ವಿಡಿಯೋಲ್ಲಿ ಹೇಳಿದ್ದೆ, ಅದನ್ನು ಕೂಡ ಹೋಗಿ ನೀವು ವಾಚ್ ಮಾಡ್ಕೋಬೋದು, ಹೌದಾ? ಯಾವ ಲ್ಯಾಂಗ್ವೇಜ್ ಕಲಿಬೇಕಂದ್ರೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೆ ಅಲ್ಲ, ಅದನ್ನು ಹೋಗಿ ನೋಡಿ. ಅದರಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಪೈಥನ್ ಮೆನ್ಷನ್ ಮಾಡಿದ್ದೇನೆ, C++ ಮೆನ್ಷನ್ ಮಾಡಿದ್ದೇನೆ, ಜಾವಾ ಸ್ಕ್ರಿಪ್ಟ್. ಓಕೆ, ಇನ್ನೂ ಈ ಥರ ಲ್ಯಾಂಗ್ವೇಜಸ್. ಆ್ಯಂಡ್ ಯು ಕ್ಯಾನ್ ಲರ್ನ್ ಎನಿ ಒನ್ ಲ್ಯಾಂಗ್ವೇಜ್. ಓಕೆ, ಕಂಪ್ಲೀಟ್ ಆಗಿ ಅಂತ ಏನು ಹೇಳ್ತಾ ಇದ್ದೀನಿ, ಒಂದೇ ಲ್ಯಾಂಗ್ವೇಜ್ ಇಡೀರಿ. ಒಂದು ಲ್ಯಾಂಗ್ವೇಜ್ ನೀವು ಒಂದೀಟ್ ಬೇಸಿಕ್ ಆಗಿ ಅದನ್ನು ಲಾಜಿಕ್ ತಿಳ್ಕೊಂಡ್ರೆ ಅದನ್ನು ಎಲ್ಲ ಲ್ಯಾಂಗ್ವೇಜ್ಗೂ ಅಪ್ಲೈ ಮಾಡ್ಬೋದು. ಓಕೆ, ಈಗ ವೇರಿಯೇಬಲ್ಸ್, ಡೇಟಾ ಟೈಪ್ಸ್ ನೀವು ಏನು ಹೇಳ್ತೀರಾ, ಒಂದು ಲ್ಯಾಂಗ್ವೇಜಲ್ಲಿ ಇರೋದನ್ನೇ ಇನ್ನೊಂದು ಲ್ಯಾಂಗ್ವೇಜಲ್ಲಿ ಇರೋದು. ಓಕೆ, ಇಟ್ ಡಸಂಟ್ ಟೇಕ್ ಟೈಮ್ ಟು ಸ್ವಿಚ್ ಟು ದ ಅನದರ್ ಲ್ಯಾಂಗ್ವೇಜ್. ಓಕೆ, ಫಸ್ಟ್ ಯು ಹ್ಯಾವ್ ಟು ಮೇಕ್ ಗ್ರಿಪ್ ಆನ್ ಒನ್ ಲ್ಯಾಂಗ್ವೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ರೈಟ್? ಎಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋದಾದರೆ ಯು ಕ್ಯಾನ್ ಸಿ ಹಿಯರ್ ಇಟ್ಸ್ VS ಕೋಡ್. ಓಕೆ, VS ಕೋಡ್ ಅಕ್ಕ ಏನಿದು? VS ಕೋಡ್ ಅಂದರೆ ನಾನು ಕೇಳೇ ಇಲ್ಲ. ಒಂದಿಷ್ಟು ಮಂದಿಗೆ ಎಸ್ ಅಕ್ಕ ನನಗೆ ಗೊತ್ತು ಅಂತಲೂ ಹೇಳ್ತಾ ಇರ್ಬೋದು. ಈಗ ನೀವು ವಿಡಿಯೋ ಎಡಿಟ್ ಎಲ್ಲ ಎಲ್ಲಿ ಮಾಡ್ತೀರಾ, ಒಂದು ವಿಡಿಯೋ ಎಡಿಟರ್, ಇಟ್ ಮೇ ಬಿ ಅ CapCut, ಇಟ್ ಮೇ ಬಿ ಎನಿಥಿಂಗ್, ಯು ವಿಲ್ ಡೌನ್ಲೋಡ್ ಇಟ್ ಆ್ಯಂಡ್ ಯು ವಿಲ್ ಎಡಿಟ್ ಇಟ್. ಓಕೆ, ಈಗ ನೀವು ನಾನು ಕ್ವಶನ್ ಕೇಳಿದ್ರೆ ಕೋಡನ್ನು ಎಲ್ಲಿ ಬರೀತೀರಾ ಅಂತ ಕೇಳಿದ್ರೆ, ಹೌದಲ್ಲ ಅಕ್ಕ, ಎಲ್ಲಿ ಬರೆಯೋದು? ನಾನು ನೋಟ್ ಪ್ಯಾಡಲ್ಲಿ ಬರೀತೀನಿ ಅಕ್ಕ. ಯು ಕ್ಯಾನ್ ರೈಟ್ ಇಟ್, ಬಟ್ ಇಟ್ ಡಸಂಟ್ ಹ್ಯಾವ್ ಸಚ್ ಫಂಕ್ಷನಾಲಿಟೀಸ್. ಓಕೆ, ಏನಕ್ಕ ಅದು ಫಂಕ್ಷನಾಲಿಟೀಸ್ ಅಂದರೆ ಅಂತ ಕೇಳಿದ್ರೆ, ಈಗ ನೀವು VS ಕೋಡನ್ನು ಡೌನ್ಲೋಡ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. VS ಕೋಡ್ ಹ್ಯಾಸ್ ಸಮ್ ಫಂಕ್ಷನಾಲಿಟೀಸ್ ದಟ್ ಇಟ್ ವಿಲ್ ಹೆಲ್ಪ್ ಯು ಟು ರೈಟ್ ಕೋಡ್ ಈಸಿಲಿ. ಬಟ್ ನೀವು ಅದನ್ನು ನೋಟ್ ಪ್ಯಾಡಲ್ಲಿ ಮಾಡೋಕ್ಕೆ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ. ದ್ಯಾಟ್ಸ್ ವಾಟ್ VS Code has some specialities. Okay, so VS Code is a code editor. Okay, ನೀವು ಕೋಡನ್ನು ಎಡಿಟ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವು GitHub ಕೇಳಿದ್ದೀರಾ ಅಂತ ಅನ್ಕೋದು, ಇನ್ನು ಕೇಳಿಲ್ಲ ಅಂದರೆ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ದಟ್ ನೆಕ್ಸ್ಟ್. ಓಕೆ, ಈಗ ನೀವು ಇಲ್ಲಿ ನೋಡ್ಬೋದು ಎಕ್ಸ್ಟೆನ್ಷನ್ಸ್, ಆ್ಯಡ್ ಫೀಚರ್ಸ್ ಯು ನೀಡ್, ಇಂಟಿಗ್ರೇಟೆಡ್ ಟರ್ಮಿನಲ್. ಓಕೆ, ರನ್ ಕಮಾಂಡ್ಸ್ ವಿತೌಟ್ ಸ್ವಿಚಿಂಗ್, ಡಿಬಗ್ಗರ್, ಏನಾದರೂ ನೀವು ಮಿಸ್ಟೇಕ್ಸ್ ಮಾಡಿದ್ರೆ ಡಿಬಗ್ ಮಾಡ್ಬೋದು. ಓಕೆ, ಇವೆಲ್ಲ ವರ್ಡ್ಸ್ ನಿಮಗೆ ಹೊಸದಂತ ಅನಿಸ್ತಾ ಇದ್ದರೆ ಡೋಂಟ್ ವರಿ. ಓಕೆ,
you have AI tools. I will be talking about that after this, okay? Yeah. And also ಗಿಟ್ ಇಂಟಿಗ್ರೇಷನ್. ಗಿಟ್ ಅಂದರೆ ಏನಕ್ಕ, GIT ಅಂದರೆ ಏನು, ಗೋಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲ, GIT ಅಂದರೆ ಏನು, ಓಕೆ? ಯಾ, ಐ ವಿಲ್ ಬಿ ಟಾಕಿಂಗ್ ಅಬೌಟ್ ದಟ್. ಯು ಹ್ಯಾವ್ ಟು ಇನ್ಸ್ಟಾಲ್ VS ಕೋಡ್ ಇನ್ ಯೋರ್ ಲ್ಯಾಪ್ಟಾಪ್, ಓಕೆ? ಇನ್ನೂ ಲ್ಯಾಪ್ಟಾಪ್ ಇಲ್ಲ ಅಕ್ಕ, ಯಾವಾಗ ತೊಗೊಳ್ಳೋದು ಅಂದರೆ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಇದ್ರ ಬಗ್ಗೆ ನಾನು ಹಿಂದೆ ಕೂಡ ಮಾತಾಡಿದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಾಗಲೇ ನಾನು ಒಂದಿಷ್ಟು ವೀಡಿಯೋಸನ್ನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಹೋದ್ರೂ ಮಾಡಿ ಬರ್ಬೋದು. ಇನ್ನೂ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ನೀವು ಕಮೆಂಟ್ ಮಾಡ್ಬೋದು, ಐ ವಿಲ್ ಚೆಕ್ ಇಟ್ ಔಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾ ದಿಸ್ ಇಸ್ ದ ನೆಕ್ಸ್ಟ್ ಸ್ಟೆಪ್. VS ಕೋಡನ್ನು ಮಾಡಿಟ್ಕೊಳ್ಳಿ. ಯಾಕಂದರೆ ನಾನು ಈಗಾಗಲೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಮಾತಾಡ್ದೆಲ್ಲ, ಅದನ್ನು ಎದರಲ್ಲಿ ಬರೆಯೋದಕ್ಕ, ಎದರಲ್ಲಿ ರನ್ ಮಾಡೋದು ಅಂತ ಕ್ವಶನ್ ಬಂದಾಗ VS ಕೋಡ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್, ಓಕೆ? VS ಕೋಡೇ ಎದಕ್ಕಕ್ಕ, ತುಂಬ ಇದಾವಲ್ಲ ಅಂತ ಹೇಳ್ಬೋದು. ಎಸ್, ತುಂಬ ಇದಾವೆ, ಬಟ್ ಐ ವಿಲ್ ಸಜೆಸ್ಟ್ VS ಕೋಡ್ ಬಿಕಾಸ್ ದಿಸ್ ಈಸ್ ಮೋಸ್ಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು, ಆ್ಯಂಡ್ ಆಲ್ಸೋ ಮೋಸ್ಟ್ ಯೂಸ್ಡ್ ಅಂತಲೂ ಹೇಳ್ಬೋದು. ಆ್ಯಂಡ್ ಐ ಆಮ್ ಕಂಫರ್ಟೇಬಲ್ ವಿತ್ ದಿಸ್ ಓನ್ಲಿ, ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಯು. ನೆಕ್ಸ್ಟ್ ಮೂವ್ ಆನ್ ಆಗೋದಾದರೆ ಯು ಕ್ಯಾನ್ ಸಿ AI ಟೂಲ್ಸ್. ಯಾ, ಈಗ ತುಂಬ ಜನಕ್ಕೆ ಕ್ವಶನ್ ಇರುತ್ತೆ, AI ಟೂಲ್ಸ್ AI ರೀಪ್ಲೇಸ್ ಮಾಡಿಬಿಡುತ್ತೆ ಎಲ್ಲರನ್ನೂ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋ, ದಟ್ಸ್ ನಾಟ್ ಕಂಪ್ಲೀಟ್ಲಿ ಟ್ರೂ, ಓಕೆ? ಬಟ್ ಇಫ್ ಯು ಡೋಂಟ್ ಎಕ್ಸೆಲ್ ಯುವರ್ ಸ್ಕಿಲ್ಸ್ ವಿತ್ AI, ದೆನ್ ಯಾ, ಇಟ್ ಮೇ ರೀಪ್ಲೇಸ್ ಯು, ಓಕೆ? ಯಾ, ನೀವು ಆ ಸ್ಕಿಲ್ಸನ್ನ ಕಲ್ಕೋಬೇಕಾಗುತ್ತೆ. AI ಟೂಲ್ಸನ್ನ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡಲೇಬೇಕು, ಬಟ್ ನಾಟ್ ಫಾರ್ ಲೈಕ್ ಅದನ್ನು ಕಾಪಿ ಮಾಡೋದಕ್ಕೆ, ಕಾಪಿ ಮಾಡ್ಕೋಬಾರ್ದು ಅದನ್ನು, ಬಟ್ ಲರ್ನ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡಲೇಬೇಕು. ಲರ್ನ್ ಅಂದರೆ ಕಂಪ್ಲೀಟಾಗಿ ಅಲ್ಲ, ಅದಕ್ಕೂ ಒಂದು ರೀತಿ ಇದೆ, ಓಕೆ, ಟು ಯೂಸ್ ಇಟ್. ಲೈಕ್ ನೀವು ಅದನ್ನು ಕಂಪ್ಲೀಟಾಗಿ ಅದ್ರ ಮೇಲೇ ಡಿಪೆಂಡೆಂಟ್ ಆಗಿ ಎಲ್ಲ ಅದ್ರ ಕಡೆನೇ ಮಾಡಿಸೋದು, ನಾಟ್ ಲೈಕ್ ದಟ್. ಡ್ಯೂರಿಂಗ್ ಲರ್ನಿಂಗ್ ಯು ಹ್ಯಾವ್ ಟು ಯೂಸ್ ಇಟ್, ಬಟ್ ಇನ್ ಅ ಸಚ್ ಅ ವೇ ದ್ಯಾಟ್ ಈಗ ನೀವು ಕೋಡ್ ಬರೀತಾ ಇದ್ರೆ ಅದಕ್ಕೆ ಕೋಡ್ ಕೊಡು ಅಂತ ಹೇಳೋದಲ್ಲ. ಥಿಂಕ್ ಲೈಕ್ ಐ ಆಮ್ ಅ ಬಿಗಿನರ್, ಲೈಕ್ ಅದಕ್ಕೆ ಪ್ರಾಂಪ್ಟ್ ಹಾಕೋದನ್ನು ಕೂಡ ನೀವು ಕಲಿಬೋದು. ಇಟ್ ಮೇ ಬಿ ಎ ChatGPT, Gemini, ಆ್ಯಂಡ್ ಆಲ್ಸೋ Claude ಆ್ಯಂಡ್ Copilot, ಓಕೆ? ಇವಿಷ್ಟು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಇಲ್ಲ ಅಂದರೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ವೈ? ಬಿಕಾಸ್ ಇನ್ ಸಚ್ ಟಿಲ್ ಯುವರ್ ಗ್ರ್ಯಾಜುಯೇಷನ್ ಇನ್ನೂ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಏನು ಪ್ರೆಡಿಕ್ಷನ್ ಮಾಡೋದಕ್ಕಾಗೋದಿಲ್ಲ. ಫಾರ್ ಅನ್ ಎಕ್ಸಾಂಪಲ್ ಹೇಗಕ್ಕ ಅಂತ ಕೇಳಿದ್ರೆ, ಈಗ ನೀವು ಕೋಡ್ ಬರಿತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಈಗ ಪೈಥನ್ನಲ್ಲಿ ನೀವು ಲೂಪ್ಸ್ನ ಕಲಿತಾ ಇದ್ರಿ. ಲೂಪ್ಸಲ್ಲಿ ನಿಮ್ಗೆ ಏನೋ ಒಂದು ಎರರ್ ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಟೆಲ್ ಇಟ್ ಲೈಕ್, ಸೊ ಐ ಆಮ್ ಅ ಬಿಗಿನರ್ ಇನ್ ಪೈಥನ್, ಬಟ್ ಡೋಂಟ್ ಗಿವ್ ಮಿ ದ ಎಕ್ಸಾಕ್ಟ್ ಕೋಡ್, just tell me where I am going wrong, or just give me the hint, or just tell me anything like I have to correct it, what I have to correct it. You have to tell like that, okay? ಈ ರೀತಿ ಏನಾದರೂ ಹೇಳಿದ್ರೆ ಅದೇನು ಮಾಡುತ್ತೆ, ನಿಮಗೆ ಕಂಪ್ಲೀಟಾಗಿ ಕೋಡ್ ಕೊಡೋದಿಲ್ಲ, ಬಟ್ ನಿಮಗೆ ಅದು ಅರ್ಥ ಮಾಡಿಸ್ತಾ ಹೋಗುತ್ತೆ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಲರ್ನಿಂಗ್ ವಿತ್ AI, ಓಕೆ? ಯು ಹ್ಯಾವ್ ಟು ಲರ್ನ್ ದೋಸ್ ಸ್ಕಿಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ ದಿಸ್ 2026 ಇಟ್ ಈಸ್ ಅ ಸ್ಪೆಷಲ್ ಸ್ಕಿಲ್, okay? Why? Because using AI tools is a must. Why? Because in companies also, companies ಕೂಡ ಹೇಳ್ತವೆ AI ಟೂಲ್ನ ಯೂಸ್ ಮಾಡಿ ನೀವು ಬಿಲ್ಡ್ ಮಾಡ್ಬೋದು ಅಂತ, ಬಟ್ ಈಗ ಕಂಪ್ಲೀಟಾಗಿ AI ಟೂಲ್ನ ಯೂಸ್ ಮಾಡೋದಕ್ಕೂ ಬರೋಲ್ಲ. ಬೈ? ಬಿಕಾಸ್ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ, ಅದನ್ನು ಯೂಸ್ ಮಾಡೋಂಥ ರೀತಿ ಕೂಡ ಚೇಂಜ್ ಇದೆ, ಓಕೆ? ದ್ಯಾಟ್ಸ್ ವಾಟ್. ನಾನು ತುಂಬ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ದ್ಯಾಟ್ಸ್ ವಾಟ್ ಯು ಹ್ಯಾವ್ ಟು ಲರ್ನ್ ಯೂಸಿಂಗ್ AI ಟೂಲ್ಸ್, ಓಕೆ? ಹೇಗೆ ಅಕ್ಕ ಅಂತೆಲ್ಲ ಏನಾದರೂ ವಿಡಿಯೋ ಬೇಕಂದರೆ ದ್ಯಾಟ್ಸ್ ಓನ್ಲಿ ಯು ಹ್ಯಾವ್ ಟು ಕಮೆಂಟ್ ಬಿಲೋ. ಲೇಟರ್ ಐ ವಿಲ್ ಚೆಕ್ ಇಟ್ ಔಟ್ ಆ್ಯಂಡ್ ಐ ವಿಲ್ ಮೇಕ್ ಅಕಾರ್ಡಿಂಗ್ಲಿ, ರೈಟ್? ಇದು AI ಟೂಲ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಹೇಳೋದಂದರೆ ಗಿಟ್ ಹಬ್, ಓಕೆ? ಗಿಟ್ ಹಬ್ ಅಂದರೆ ಏನಕ್ಕ, ತುಂಬ ಜನ ಹೇಳಿದಾರೆ, ಕೇಳಿದ್ದೀನಿ, ಬಟ್ ನನಗೆ ಏನಂತ ಗೊತ್ತಿಲ್ಲ. ಅಂದರೆ ಐ ವಿಲ್ ಗಿವ್ ಯು ಸಿಂಪಲ್ ಓವರ್ ವ್ಯೂ ಆಫ್ ದ್ಯಾಟ್ ಹಿಯರ್. ಕಂಪ್ಲೀಟಾಗಿ ಏನು ಹೇಳೋದಿಲ್ಲ. ಗಿಟ್ ಹಬ್ ಅಂದರೆ ಏನು, ಇಲ್ಲಿ ನೀವು ನೋಡ್ಬೋದು, ಗೂಗಲ್ ಫೋಟೋ ಸ್ಟೋರ್ಸ್ ಮೆಮರಿ, ಬಟ್ ಗಿಟ್ ಹಬ್ ಸ್ಟೋರ್ಸ್ ಯುವರ್ ಕೋಡಿಂಗ್ ಜರ್ನಿ, ಓಕೆ? ಇಷ್ಟೇ ನೀವು ತಿಳ್ಕೊಬೋದು. ಈಗ ನೀವು ಫೋಟೋ ಎಲ್ಲ ತಗೋತೀರಾ, ಫೋಟೋ ತಗೊಂಡ್ಮೇಲೆ ಎದ್ರಲ್ಲಿ ಸ್ಟೋರ್ ಆಗುತ್ತೆ, ಗೂಗಲ್ ಫೋಟೋಸಲ್ಲಿ, ಓಕೆ? ನೀವು ಅದನ್ನು ಗೂಗಲ್ ಕ್ಲೌಡ್ಗೆ ಅಪ್ಲೋಡ್ ಮಾಡ್ತೀರಾ. ಬಟ್ ವಾಟ್ ಹ್ಯಾಪನ್ಸ್ ಹಿಯರ್ ಯುವರ್ ಕೋಡಿಂಗ್ ಜರ್ನಿ ವಿಲ್ ಬಿ ಸ್ಟೋರ್ಡ್. ಅಕ್ಕ, ನಾವು ಮಾಡ್ತಾ ಹೋದಂಗೆ ತಾನೇ ಸ್ಟೋರ್ ಆಗುತ್ತಾ? ನೋ, ಯು ಹ್ಯಾವ್ ಟು ಸ್ಟೋರ್ ಇಟ್, ಓಕೆ? ಯು ಹ್ಯಾವ್ ಟು ಸ್ಟೋರ್ ಇಟ್, ಓಕೆ? ಅಕ್ಕ, ಮತ್ತು GIT ಗಿಟ್ ಅಂತ ಹೇಳಿದ್ರಲ್ಲ, ಅದೇನು? ದ್ಯಾಟ್ ಈಸ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್, ಓಕೆ? ಸೊ ಐ ಥಿಂಕ್ ಯು ಆರ್ ಗೆಟಿಂಗ್ ಲೈಕ್, ಏನಕ್ಕ ಇವೆಲ್ಲ ನ್ಯೂ ವರ್ಡ್ಸ್ ನಾನು ಏನು ಕೇಳೇ ಇಲ್ಲ ಅಂತೆಲ್ಲ ಅನ್ನಿಸ್ಬೋದು. ಸೊ ಡೋಂಟ್ ವರಿ ಮಚ್, ಬಟ್ ಯು ಹ್ಯಾವ್ ಟು ಸಿಟ್ ಒನ್ಸ್ ಆ್ಯಂಡ್ ಎಕ್ಸ್ಪ್ಲೋರ್ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್ ವಿಚ್ ಐ ಆಮ್ ಟೆಲ್ಲಿಂಗ್, ಓಕೆ? ಕಂಪ್ಲೀಟಾಗಿ ಕೂತ್ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಬಟ್ ಯು ಹ್ಯಾವ್ ಟು ಟೆಲ್ ಯುವರ್ ಸೆಲ್ಫ್, ರೈಟ್? ಯು ಆರ್ ಅ ಬಿಗಿನರ್ ಆ್ಯಂಡ್ ಐ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಮೈ ಸೆಲ್ಫ್ ದ್ಯಾಟ್ ಟು ಲರ್ನ್ ನ್ಯೂ ಥಿಂಗ್ಸ್. ನೀವು ನಿಮಗೆ ಟೈಮ್ ಕೊಡಬೇಕು, ನಿಮ್ಮ ಬ್ರೈನ್ಗೂ ಕೂಡ ಚೂರು ಟೈಮ್ ಕೊಡಬೇಕು ಥಿಂಗ್ಸನ್ನು ಒನ್ ಬೈ ಒನ್ ಕಲಿಯೋದಕ್ಕೆ. ನಾಟ್ ಎಕ್ಸಾಕ್ಟ್ಲಿ ಲೈಕ್ ನನಗೆ ಇದು ಬರೋಲ್ಲ ಅದು ಬರೋಲ್ಲ ಅಂತೆಲ್ಲ ಹೆಕ್ಟಿಕ್ ಮಾಡ್ತಾ ಕೂಡೋದಲ್ಲ, ಓಕೆ? ಸಿಂಪಲ್ ಆಗಿ ನಾನು ಏನು ಹೇಳಿದೆ, ಈಗ ಗೂಗಲ್ ಫೋಟೋಸಲ್ಲಿ ಫೋಟೋಸ್ನ ಹಿಂಗೆ ನೀವು ಏನು ಸ್ಟೋರ್ ಮಾಡ್ತೀರಾ, ಅದೇ ರೀತಿಯಾಗಿ ನಿಮ್ಮ ಕೋಡಿಂಗ್ ಜರ್ನಿ, ಥಿಂಗ್ ಬಟ್ ಕೋಡಿಂಗ್ ಫೈಲ್ಸ್ ಏನಾದರೂ ಇರ್ಬೋದು, ಅದನ್ನು ಗಿಟ್ ಹಬ್ಬಲ್ಲಿ ಇದನ್ನು ಮಾಡ್ಬೋದು. ಆಮೇಲೆ ಗಿಟ್ ಅಂತ ಹೇಳ್ತಿಲ್ಲ, ಅದು ವರ್ಷನ್ ಕಂಟ್ರೋಲ್ ಸಿಸ್ಟಮ್. ಈಗ ನೀವು ಯಾವುದಾದ್ರೂ ಕೋಡ್ ಫೈಲಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಈಗ ಪ್ರೆಸೆಂಟ್ ಡೈರೆಕ್ಟ್ರಿ, ಓಕೆ? ಈಗ ಡೈರೆಕ್ಟ್ರಿ ಅಂದರೂ ಕೂಡ ನಿಮಗೆ ಅದು ನ್ಯೂ ವರ್ಡ್ ಅಂತ ಅನಿಸುತ್ತೆ. ಅದರ
ನಾನು ಇದೇ ಪೊಸಿಷನಲ್ಲಿ ಇದೇ ಹೀಗೆ ಸೇವ್ ಆಗಬೇಕಂತ ಇದ್ದರೆ ಅದು ಒಂದು ಸ್ನ್ಯಾಪ್ಶಾಟ್ನ ನಿಮಗೆ ಸ್ಟೋರ್ ಮಾಡಿಡುತ್ತೆ. ನಿಮಗೆ ಕಂಪ್ಲೀಟಾಗಿ ಬೇಕಂದರೆ ನೀವು ಕೂತು ನಿಮಗೆ ನೀವು ಟೈಮ್ ಕೊಟ್ಟು ಅದನ್ನು ಕಲಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಇದ್ರ ಮೇಲೆ ಇನ್ಫಾರ್ಮೇಷನ್ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್ ಬಿಲೋ, ಐ ವಿಲ್ ಬಿ ಟೆಲಿಂಗ್. ಓಕೆ, ಯು ಕ್ಯಾನ್ ಸಿ ಹಿಯರ್ ಸ್ಟೋರ್ ಪ್ರೊಜೆಕ್ಟ್ಸ್, ಬಿಲ್ಡ್ ಪೋರ್ಟ್ಫೋಲಿಯೋ, ಟ್ರ್ಯಾಕ್ ಪ್ರೋಗ್ರೆಸ್, ಇಂಪ್ರೂವ್ ಆ್ಯಂಡ್ ಗ್ರೋ ಎವ್ರಿ ಡೇ. ರೈಟ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಈಗ ಇಷ್ಟು 5 ಥಿಂಗ್ಸನ್ನು ಹೇಳಿದೆ. ಏನೇನು ಹೇಳಿದೆ? ಫಸ್ಟ್ ಒನ್ ಈಸ್ ಲಿಂಕ್ಡ್ಇನ್. ಓಕೆ, ಲಿಂಕ್ಡ್ಇನ್ ಹೇಳಿದೆ, ಲಿಂಕ್ಡ್ಇನ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಂತ. ಸೆಕೆಂಡ್ ಒನ್ ಹೇಳಿದೆ ಲರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯುವಾಗ ಎದರಲ್ಲಿ ನಾನು ಅದನ್ನು ರನ್ ಮಾಡಬೇಕಂದ್ರೆ VS ಕೋಡ್ ಹೇಳಿದೆ. VS ಕೋಡನ್ನು ಡೌನ್ಲೋಡ್ ಮಾಡಿ VS ಕೋಡಲ್ಲಿ ವರ್ಕ್ ಮಾಡಿ ಅಂತ. ಅದಾದಮೇಲೆ ನೆಕ್ಸ್ಟ್ ಏನು ಹೇಳಿದೆ ಅಂದರೆ AI ಟೂಲ್ಸ್. ನೀವು ಕೋಡ್ ಮಾಡುವಾಗ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಆದರೆ AI ಟೂಲ್ಸನ್ನು ಯೂಸ್ ಮಾಡಿ ಲರ್ನ್ ಮಾಡೋದು, ಅದೇ ಹೇಗೆ ಮಾಡಬೇಕಂತ ಹೇಳಿದೆ. ದೆನ್ ಕಮ್ಸ್ ಫಿಫ್ತ್ ಒನ್ ಈಸ್ ನಥಿಂಗ್ ಬಟ್ ಗಿಟ್ಹಬ್. ಓಕೆ, ಗಿಟ್ ಆ್ಯಂಡ್ ಗಿಟ್ಹಬ್ ಏನಂತ ಹೇಳಿದೆ, ಬಟ್ ಅದನ್ನು ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ, ಬಟ್ ಯು ಹ್ಯಾವ್ ಟು ಲರ್ನ್ ಇಟ್ ಪ್ರಾಪರ್ಲಿ. ಓಕೆ, ಆ್ಯಂಡ್ ಸಿಕ್ಸ್ತ್ ಒನ್ ಆ್ಯಡ್ ಆನ್ ಮಾಡೋದಂದರೆ ದ್ಯಾಟ್ಸ್ ನಥಿಂಗ್ ಬಟ್ ರೆಸ್ಯೂಮ್. ಯು ಹ್ಯಾವ್ ಹರ್ಡ್ ಇಟ್. ಓಕೆ, ನಿಮ್ಗೆ ಗೊತ್ತಿದೆ ಏನಂತ, ಬಟ್ ಹೇಗೆ ಮಾಡೋದಂತ ಗೊತ್ತಿಲ್ಲ, ಇಲ್ಲಾಂದರೆ ಏನೋ ಒಂದು. ಓಕೆ, ಬಟ್ ಅಕ್ಕ ನಾನು ಏನು ಮಾಡೇ ಇಲ್ಲ, ರೆಸ್ಯೂಮ್ ಎದಕ್ಕೆ ಹೇಳ್ತಾ ಇದ್ದೀರಿ ಅಂದರೆ ಯು ಹ್ಯಾವ್ ಟು ಕ್ರಿಯೇಟ್ ಇಟ್. ಫಸ್ಟ್ ನಿಮ್ಮ ನೇಮ್ ಹಾಕಿ, ನಿಮ್ಮ ಸ್ಕಿಲ್ಸ್ ಏನೂ ಇಲ್ಲ ಗ್ಯಾಪ್ ಬಿಡಿ, ಆ ಸೆಕ್ಷನ್ ಹಾಕಿ ಗ್ಯಾಪ್ ಬಿಡಿ. ಬಟ್ ನಿಮಗೆ ಅದನ್ನು ನೋಡಿದಾಗ ಅನಿಸುತ್ತೆ ಇದನ್ನು ಫಿಲ್ ಮಾಡಬೇಕು ಅಂತ ಮನಸ್ಸಿಂದ ಬರುತ್ತಲ್ಲ. ಸೊ ದ್ಯಾಟ್ಸ್ ವೈ ಯು ಹ್ಯಾವ್ ಟು ಕ್ರಿಯೇಟ್ ಇಟ್. ಫಸ್ಟ್ ಇಯರಲ್ಲಿ ನಿಮ್ಮ ರೆಸ್ಯೂಮ್ ಎಷ್ಟು ಬ್ಲ್ಯಾಂಕ್ ಆಗಿರುತ್ತೆ, ಹೋಗ್ತಾ 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 ಅದರಲ್ಲಿ ಆ್ಯಡ್ ಆನ್ ಮಾಡ್ತಾ 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 ನಿಮಗೆ ಒಂಚೂರು ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಅಂತ. ರೈಟ್, ಯು ವಿಲ್ ಎಕ್ಸ್ಪೀರಿಯನ್ಸ್ ಇಟ್. ಐ ಹ್ಯಾವ್ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಇಟ್. ಬಟ್ ಈಗ ಕಂಪ್ಲೀಟಾಗಿ ರೆಸ್ಯೂಮೆ ಮೇಲೆ ಈಗ ನಿಮ್ಗೆ ಗೊತ್ತೇ ಇರ್ಬೋದು, ನಾರ್ಮಲ್ ಪ್ರೊಜೆಕ್ಟ್ಸ್ ಮಾಡಿದ್ರೆ ಈಗೆಲ್ಲ ಹೈಯರ್ ಮಾಡೋದಿಲ್ಲ, ಯಾಕಂದರೆ AI ಬಂದುಬಿಟ್ಟಿದೆ, AI ಪ್ರೊಜೆಕ್ಟ್ಸ್ ಎಲ್ಲ ಹಾಕ್ತಾರೆ ಅಂತ. ಹೈಯರಿಂಗ್ ಸಿಸ್ಟಮ್ ಈಸ್ ಆಲ್ಸೋ ಚೇಂಜಿಂಗ್ ಇನ್ ಅಪ್ಕಮಿಂಗ್ ಇಯರ್ಸ್. ಐ ವಿಲ್ ಟಾಕ್ ಅಬೌಟ್ ದ್ಯಾಟ್ ಪ್ರಾಪರ್ಲಿ ಒನ್ ಆರ್ ಅದರ್ ಡೇ. But resume is one of the important, your story on paper you can see. Mark sheet tells what you studied, resume tells what you can do, right? ಇಲ್ಲಿ ನೀವು ನೋಡ್ಬೋದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಬಟ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಈ ರೀತಿನೇ ಹಾಕಬೇಕಂತಿಲ್ಲ, ತುಂಬ ಥರ ಬರುತ್ತೆ. ನೀವು ಫೋಟೋ ಹಾಕ್ಬೋದು, ಹಾಕದೇ ಇರ್ಬೋದು. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ like this is like a one blueprint I have given. Okay, showcase your projects, stand out, open the doors, get shortlisted for the internship and jobs. Okay, like ಇದು ಕಂಪ್ಲೀಟಾಗಿ ಈಗ ನೀವು ಯಾವುದಾದ್ರೂ ಕಂಪ್ನಿಗೆ ಇಂಟರ್ನ್ಶಿಪ್ ಅಂತ ಹಾಕ್ಲಿಕ್ಕೆ ಹೋದರೆ, ಯಾವುದಕ್ಕೆ ಜಾಬ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದರೆ ನಿಮ್ಮ ರೆಸ್ಯೂಮ್ ಕೇಳಿರ್ತಾರೆ. ಅಂದರೆ ಏನು ಡಿಸ್ಕ್ರೈಬ್ ಮಾಡುತ್ತೆ, ನೀವು ಏನು ಮಾಡಿದ್ದೀರಾ ನಿಮ್ಮ ಜರ್ನಿಯಲ್ಲಿ ಅಂತ ಕೇಳೋದಕ್ಕೆ ಇದನ್ನು ಕೇಳ್ತಾರೆ. ರೈಟ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಯು ಹ್ಯಾವ್ ಗಾಟ್ ಸಮಥಿಂಗ್ ಫ್ರಮ್ ದಿಸ್ ವಿಡಿಯೋ. ಸೊ ಇದು ನಿಮ್ಗೆ ಅಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಐ ಥಿಂಕ್ ಸೊ ಇಟ್ ವಿಲ್ ಹೆಲ್ಪ್ ದೆಮ್ ಆಲ್ಸೋ. ಓಕೆ, ಇನ್ನೇನಾದರೂ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.